ರಾಜ್ಯದಲ್ಲಿ ಇನ್ನು ಮುಂದೆ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಉಪಟಳ ಎಲ್ಲಕ್ಕೂ ಕೂಡ ಬ್ರೇಕ್ ಬೀಳುತ್ತೆ. ವಿಧಾನಸಭೆಯಲ್ಲಿ ಇವತ್ತು ಮೈಕ್ರೋ ಫೈನಾನ್ಸ್ ಬಿಲ್ ಮಂಡನೆ ಆಯಿತು. ರಾಜ್ಯ ಸರ್ಕಾರ ಇವತ್ತು ಮೈಕ್ರೋ ಫೈನಾನ್ಸ್ ಬಿಲ್ ಮಂಡನೆ ಮಾಡಿದೆ. ಇನ್ನು ರಾಜ್ಯ ಸರ್ಕಾರ ಮೈಕ್ರೋ ಫೈನಾನ್ಸ್ಗಳಿಗೆ ಬ್ರೇಕ್ ಹಾಕೋದಕ್ಕೆ ಅಂತ ಸುಗ್ರೀವಾಜ್ಞೆ ಕೂಡ ಹೊರಡಿಸಿತ್ತು. ಇತ್ತೀಚೆಗೆ ಸುಗ್ರೀವಾಜ್ಞೆ ಜಾರಿಗೆ ತಂದಿತ್ತು ರಾಜ್ಯ ಸರ್ಕಾರ. ಈಗ ಕಾಯ್ದೆ ಜಾರಿಗಾಗಿ ಮಸೂದೆಯನ್ನು ಕೂಡ ರಾಜ್ಯ ಸರ್ಕಾರ ಮಂಡನೆ ಮಾಡಿದೆ. ತಿದ್ದುಪಡಿ ವಿಧೇಯಕ 2025 ರಾಜ್ಯ ಸರ್ಕಾರ ಮಂಡನೆ ಮಾಡಿದೆ. ಇದರ ಜೊತೆಗೆ ಮತ್ತೆ ಕೆಲವು ವಿಧೇಯಕಗಳನ್ನು ರಾಜ್ಯ ಸರ್ಕಾರ ಇವತ್ತು ಮಂಡನೆ ಮಾಡಿದೆ. ಎಲ್ಲ ವಿಧೇಯಕಗಳನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಇವತ್ತು ಮಂಡನೆ ಮಾಡಿದ್ದಾರೆ. ನಾಳೆ ಬೆಳಗ್ಗೆ 10 ಗಂಟೆಗೆ ಸದನವನ್ನು ಸ್ಪೀಕರ್ ಖಾದರ್ ಅವರು ಇವತ್ತು ಮುಂದೂಡಿಕೆ ಮಾಡಿದರು. ಅನ್ಅಫಿಷಿಯಲ್ ಆಗಿ ತಿಳಿತು. ನಾಳೆ ಡೀಟೇಲ್ ಆಗಿ ನಮ್ಮ ಮಿನಿಸ್ಟ್ರು, ಲಾ ಮಿನಿಸ್ಟ್ರು ಇದ್ರ ಬಗ್ಗೆ ಪ್ರಸ್ತಾವನೆ ಮಾಡ್ತಾರೆ. ನಮಗೂ ನ್ಯಾಯ ಒದಗಿಸ್ಕೊಡ್ಬೇಕು. ಆಮೇಲೆ ಈ ಇದು ಐ ಥಿಂಕ್ ಈ ಟ್ರಾನ್ಸ್ಲೇಷನ್ ಪದ ಇದೆಯಲ್ಲ, ಇದು ಭಾಳ ಹೆಚ್ಚು ಕಮ್ಮಿ ಆಗ್ತಾ ಇದೆ. ಸೊ ಅದಕ್ಕೆ ಏನಾದ್ರು ಒಂದು ಮಾಡಲಿಕ್ಕೆ ಆಲೋಚನೆ ಮಾಡ್ತಾ ಇದೆ. ಖಂಡಿತ ಕನ್ನಡಿಗರ ರಕ್ಷಣೆ ಮಾಡೋಕ್ಕೆ, ಗ್ರಾಮೀಣ ಪ್ರದೇಶದ ಜನರಿಗೆ ರಕ್ಷಣೆ ಮಾಡಲಿಕ್ಕೆ ನಿಮ್ಮ ಕಾಳಜಿ ನಮ್ಮ ಕಾಳಜಿ ಎರಡು ಒಂದೇ. ಆ ಕೆಲಸ ಮಾಡೋಣ. ಈಗ ಒಂದು ಮಾತ್ರ ನಮ್ಗೆ ಬಹಳ ಸಂತೋಷ ಏನಂದ್ರೆ ಅಣ್ಣ, ನೀವು ಇವತ್ತು ದ್ವಿಭಾಷಾ ನೀತಿಗೆ ಪರವಾಗಿದ್ದೀರ ಅಂತ ಅರ್ಥ ಆಯ್ತು ನನಗೆ. ಈಗ ಮಾನ್ಯ ಪ್ರತಿಪಕ್ಷ ನಾಯಕರು ಪ್ರಾರಂಭದ ಚರ್ಚೆಗೆ ಸರ್ಕಾರ ನಾಳೆ ಉತ್ತರ ಕೊಡ್ತಂತ ಹೇಳಿದೆ. ಆ ಚರ್ಚೆಯಲ್ಲಿ ಮುಕ್ತಾಯಗೊಳಿಸಿ ಈಗ ರಾಜ್ಯಪಾಲರ ಭಾಷಣಕ್ಕೆ ಸಂಬಂಧಿಸಿದ ವಂದನಾರ್ಪಣಾ ಪ್ರಸ್ತಾವ